Hello everyone, welcome to ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯದ 69ನೇ ಪ್ರಶ್ನೆಯನ್ನ ಗಮನಿಸಿ. ಒಬ್ಬ ತೋಟದ ಮಾಲಿ ಬಳಿ 1,000 ಸಸಿಗಳಿವೆ. ಇವುಗಳನ್ನ ಅಡ್ಡ ಸಾಲುಗಳ ಸಂಖ್ಯೆ ಮತ್ತು ಕಂಬ ಸಾಲುಗಳ ಸಂಖ್ಯೆ ಸಮವಿರುವಂತೆ ನೆಡಲು ಇಚ್ಛಿಸುತ್ತಾನೆ. ಹೀಗೆ ಮಾಡಲು ಅವನಿಗೆ ಬೇಕಾದ ಇನ್ನೂ ಕನಿಷ್ಠ ಸಸಿಗಳು ಎಷ್ಟು ಬೇಕಾಗತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ 1,000. ಸೊ ಇದೊಂದು ಪೂರ್ಣ ವರ್ಗ ಸಂಖ್ಯೆ ಆಗಿಲ್ಲ. ಸೊ ಹಾಗಾದ್ರೆ ಇಲ್ಲಿ ಇದನ್ನ ನಾವು ಭಾಗಾಕಾರ ವಿಧಾನದಿಂದ ನೋಡಿದಾಗ, ಸೊ 1,000, ಸೊ ಇದನ್ನ 2 ಜೋಡಿಗಳನ್ನಾಗಿ ವಿಂಗಡಿಸಿ, ಸೊ 10ಕ್ಕೆ ಹತ್ತಿರವಿರುವಂತಹ ವರ್ಗ ಸಂಖ್ಯೆ 3, 3 9, ಸೊ 1 ಉಳಿಯುತ್ತೆ 100. ಸೊ 3ಅನ್ನ ಡಬಲ್ ಮಾಡಿದಾಗ 3 + 3 6. ಸೊ 61, 1 61. ಓಕೆ, ಸೊ 39 ಶೇಷ ಉಳಿತಾ ಇದೆ. ಸೊ ನಮಗಿಲ್ಲಿ ಕನಿಷ್ಠ ಸಸಿಗಳು, ಇನ್ನಷ್ಟು ಸಸಿಗಳು 1,000ಕ್ಕೆ ಎಷ್ಟು ಕನಿಷ್ಠ ಸಸಿಗಳನ್ನ ಸೇರಿಸಿದ್ರೆ ನಮ್ಗೆ ಏನ್ ಮಾಡ್ಬೋದು, ಅಡ್ಡ ಸಾಲು ಸಂಖ್ಯೆ ಮತ್ತು ಕಂಬ ಸಾಲುಗಳ ಸಂಖ್ಯೆ ಸಮವಿರುವಂತೆ ನೆಡಬಹುದು ಅನ್ನೋದನ್ನ ಕೇಳಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ 31² ಮಾಡಿದ್ರೆ ಸೊ ಇದೇನಾಯ್ತು, 1,000ಕ್ಕಿಂತ ಚಿಕ್ಕದಾಗತ್ತೆ ಅಲ್ವಾ. ಸೊ ಚಿಕ್ಕ ವರ್ಗ ಸಂಖ್ಯೆ ಆಗ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡ್ಬೇಕು, 32². ಸೊ 32² ಮೈನಸ್ 1,000 ಮಾಡಿದ್ರೆ ನಮ್ಗೆ ಸೊ ನಮಗೆ ಕನಿಷ್ಠ ಬೇಕಾಗಿರುವಂತಹ ಸಸಿಗಳ ಸಂಖ್ಯೆ ಸಿಗತ್ತೆ. ಸೊ 32² ಎಷ್ಟು, 1,024 ಮೈನಸ್ ಏನ್ ಹೇಳಿ 1,000 ಮಾಡಿದ್ರೆ 24 ಬರ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಒಂದು ಚೌಕಾಕಾರದಲ್ಲಿ ಸಸಿಗಳನ್ನ ಜೋಡಿಸ್ಲಿಕ್ಕೆ ಬೇಕಾಗುವ ಕನಿಷ್ಠ ಸಸಿಗಳು ಎಷ್ಟು ಹೇಳಿ, 24. ಸೊ 1,024 ಸಸಿಗಳನ್ನ ಸೇರಿಸಿದ್ರೆ ಸೊ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳು ಸಮ ಇರುವಂತೆ ನಾವೇನ್ ಮಾಡ್ಬೋದು, ಸಸಿಗಳನ್ನ ನೆಡಬಹುದು. ಓಕೆ, ಥ್ಯಾಂಕ್ ಯು.